ನಮಸ್ಕಾರ ಸ್ನೇಹಿತರೆ. ಪಾಕ್ ಆಕ್ರಮಿತ ಕಾಶ್ಮೀರ ಅಂದ್ರೆ ಪಿಒಕೆನಲ್ಲಿ ಪರಿಸ್ಥಿತಿ ಸಂಪೂರ್ಣ ಕೈಮೀರ್ ಹೋಗಿದೆ. ಪಿಒಕೆ ಈಗ ಯುದ್ಧ ಭೂಮಿ ಆಗ್ಬಿಟ್ಟಿದೆ. ದಂಗೆಯ ವಾತಾವರಣ ನಿರ್ಮಾಣ ಆಗಿದೆ. ಪಿಒಕೆ ಜನರ ಮೇಲೆ ಪಾಕ್ ಸೇನೆ ಉಗ್ರರ ರೀತಿ ಮುಗಿಬಿದ್ದಿದೆ. ಕಂಡವರ ಮೇಲೆ ಮುನೀರನ ಸೇನೆ ಗುಂಡಿನ ಮಳೆಗರಿತಾ ಇದೆ. ಯಾವ ಲೆವೆಲ್ಗೆ ಅಂದ್ರೆ ಮೃತಪಟ್ಟವರ ಅಂತಿಮ ಸಂಸ್ಕಾರಕ್ಕೆ ಹೋದವರ ಮೇಲೂ ಕೂಡ ಪಾಕ್ ಸೈನಿಕರು ಫೈರಿಂಗ್ ಮಾಡಿದ್ದಾರೆ. ವಿಷಕಾರಿ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಈಗ ಆಲ್ರೆಡಿ 300ಕ್ಕೂ ಅಧಿಕ ಜನ ಮೃತಪಟ್ಟಿದ್ದಾರೆ ಅನ್ನೋ ಆತಂಕಕಾರಿ ರಿಪೋರ್ಟ್ ಬರ್ತಾ ಇದೆ. ಆದರೆ ಈ ಬಾರಿ ಜನ ಸುಮ್ಮನೆ ಕೂತಿಲ್ಲ. ಪಾಕ್ ಸೈನಿಕರನ್ನೇ ಬೀದಿಯಲ್ಲಿ ಅಟ್ಟಾಡಿಸಿ ಹೊಡೆಯೋಕೆ ಶುರು ಮಾಡಿದ್ದಾರೆ ಜನರು. ಪಿಒಕೆನ ಮೂಲೆಯಲ್ಲೂ ಕೂಡ ಪಾಕ್ ಆರ್ಮಿ ಗೋ ಬ್ಯಾಕ್, ಪಾಕ್ ಆರ್ಮಿ ತೊಲಗು ಅನ್ನೋ ಘೋಷಣೆಗಳು ಮೊಳಗ್ತಾ ಇವೆ. ಹಾಗಿದ್ರೆ ಪಿಒಕೆನಲ್ಲಿ ಏಕಾಏಕಿ ಈ ಮಟ್ಟದ ಹೋರಾಟ ಶುರುವಾಗಿದ್ದು ಯಾಕೆ? ಪಾಕಿಸ್ತಾನದಲ್ಲಿ ನಡೀಬೇಕಾಗಿರೋ ಚುನಾವಣೆಗೂ ಈ ಪ್ರತಿಭಟನೆಗೂ ಏನ್ ಲಿಂಕ್? ಈ ಗಲಾಟೆಯಲ್ಲಿ ಪಾಕ್ ಸೇನೆಯ ಕರಾಳ ಮುಖವಾಡ ಕಳಚಿ ಬೀಳ್ತಿರೋದು ಹೇಗೆ? ಬನ್ನಿ ಪ್ರತಿಯೊಂದನ್ನ ಕೂಡ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ರಣರಂಗವಾದ ರಾವಲ್ಕೋಟ್. ಸ್ನೇಹಿತರೆ, ಪಿಒಕೆ ಅಂದ್ರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರದು. ಪಾಕ್ ಜಾಗ ಅಲ್ಲ, ಅದು ಪಾಕ್ ಆಕ್ರಮಿತ ಕಾಶ್ಮೀರ, ನಮ್ಮ ಕಾಶ್ಮೀರ. ಇದನ್ನ ಆಕ್ರಮಿಸಿಕೊಂಡು ಪಾಕಿಸ್ತಾನ ಆಜಾದ್ ಕಾಶ್ಮೀರ ಮಾಡ್ತೀವಿ, ಇಂಡಿಪೆಂಡೆಂಟ್ ಕಂಟ್ರಿ ತರ ಅದು ಅಂತ ಹೇಳಿ ಜನರ ಕತ್ತನ್ನೇ ಹಿಸುಕ್ತಾ ಇದೆ. ಈಗ ಅಲ್ಲಿ ನಡೀತಿರೋ ಈ ಹಿಂಸಾಚಾರದ ಎಪಿಸೆಂಟರ್, ಕೇಂದ್ರ ಬಿಂದು ಇದೆ ಪಿಒಕೆನ ರಾವಲ್ಕೋಟ್, ಕೋಟ್ಲಿ ಹಾಗೂ ಹಜೀರಾಬಾಗ್. ಜೂನ್ 6 ಮತ್ತು 7ನೇ ತಾರೀಕು ಶುರುವಾದ ಈ ಕಿಚ್ಚು ನೋಡ್ತಿದ್ದ ಹಾಗೆ ಇಡೀ ಪಿಒಕೆಯನ್ನ ಆವರಿಸಿಕೊಂಡಿದೆ. ರಿಪೋರ್ಟ್ಸ್ ಪ್ರಕಾರ ಈ ಗಲಾಟೆಯಲ್ಲಿ ಈಗ ಆಲ್ರೆಡಿ 11 ಮಂದಿ ಮೃತಪಟ್ಟಿದ್ದಾರೆ, 70ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಗ್ರೌಂಡ್ ರಿಯಾಲಿಟಿ ಬೇರೆನೇ ಇದೆ. ಸ್ಥಳೀಯರು ಮತ್ತು ಕೆಲ ಸ್ಥಳೀಯ ಮಾಧ್ಯಮಗಳ ರಿಪೋರ್ಟ್ ಪ್ರಕಾರ ಪಾಕ್ ಸೇನೆಯ ಅಟ್ಟಹಾಸಕ್ಕೆ ಕನಿಷ್ಠ ಅಂದ್ರೂ ಕೂಡ 300 ಜನರ ಪ್ರಾಣ ಹೋಗಿದೆ. 200ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಜೂನ್ 7ನೇ ತಾರೀಕು ರೊಚ್ಚಿಗೆದ್ದ ಪ್ರತಿಭಟನಾಕಾರರು ರಾವಲ್ಕೋಟ್ನಲ್ಲಿರೋ ಮಿಲಿಟರಿ ಹಾಸ್ಪಿಟಲ್ ಮೇಲೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರು. ಆ ದಾಳಿಯಲ್ಲಿ 4 ಪಾಕ್ ಸೈನಿಕರು ಮೃತಪಟ್ಟಿದ್ದಾರೆ. 20ಕ್ಕೂ ಅಧಿಕ ಸೈನಿಕರಿಗೆ ಗಾಯಗಳಾಗಿವೆ. ಇದಾದ್ಮೇಲೆ ಪಾಕ್ ಸೇನೆ ಅಕ್ಷರಶಃ ರಾಕ್ಷಸರ ತರ ವರ್ತಿಸ್ತಾ ಇದ್ದಾರೆ. ಪ್ರತಿಭಟನಾಕಾರನ ಬೀದಿಯಲ್ಲಿ ಒಳ್ಳೆ ಆಸ್ ಇಫ್ ವಿಡಿಯೋ ಗೇಮ್ ಆಡೋ ರೀತಿಯಲ್ಲಿ ಪ್ರತಿಭಟನಾಕಾರನ ಬಂದು ಕಿಡ್ಕೊಂಡು ಬೇಟೆಯಾಡ್ತಿದ್ದಾರೆ, ಶೂಟ್ ಮಾಡ್ತಿದ್ದಾರೆ. ಹೀಗಾಗಿ ಸಾವಿನ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗೋ ಆತಂಕ ಇದೆ. ಅದೇನ ಸರ್ಕಾರ ಇಂಟರ್ನೆಟ್ ಬಂದ್ ಮಾಡಿದೆ, ಮಾಹಿತಿ ಹೊರಗೆ ಹೋಗಬಾರ್ದು ಅಂತ ಟೋಟಲ್ ಲಾಕ್ ಡೌನ್ ಘೋಷಣೆ ಮಾಡಲಾಗಿದೆ. ಮನೆಗಳಿಗೆ ನುಗ್ಗಿ 450ಕ್ಕೂ ಅಧಿಕ ಜನರನ್ನ ಎಳ್ಕೊಂಡು ಹೋಗಿ ಜೈಲಿಗೆ ಹಾಕಿದೆ. ಈ ಎಲ್ಲಾ ಬೆಳವಣಿಗೆ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲೂ ಕೂಡ ಪಾಕಿಸ್ತಾನದ ಮಾನ ಹರಾಜಾಗ್ತಿದೆ. ಯುಕೆನಲ್ಲಿರೋ ಕಾಶ್ಮೀರಿ ವಲಸಿಗರು ಕೂಡ ಲಂಡನ್ನಲ್ಲಿ ಬೀದಿಗಿಳಿದಿದ್ದಾರೆ. ಅಲ್ಲಿರೋ ಪಾಕಿಸ್ತಾನಿ ಕಾನ್ಸುಲೇಟ್ ಮುಂದೆ ನಿಂತುಕೊಂಡು ಪಾಕ್ ಆರ್ಮಿ ಗೋ ಬ್ಯಾಕ್, ಸ್ಟಾಪ್, ಈ ಕ್ರೌರ್ಯವನ್ನ ನಿಲ್ಲಿಸಿ ಅಂತ ಕೂಗ್ತಾ ಇದ್ದಾರೆ. ಸಂಸದ ಇಮ್ರಾನ್ ಹುಸೇನ್ ನೇತೃತ್ವದಲ್ಲಿ ಬ್ರಿಟನ್ನ 30ಕ್ಕೂ ಅಧಿಕ ಸಂಸದರು ಮಧ್ಯಪ್ರವೇಶ ಮಾಡಿದ್ದಾರೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಕೂಡಲೇ ಹಿಂಸಾಚಾರ ನಿಲ್ಲಿಸಿ, ಇಂಟರ್ನೆಟ್ ಕೊಡಿ ಅಂತ ಪಾಕ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಗಲಾಟೆ ಬಗ್ಗೆ ಭಾರತ ಕೂಡ ಕಟುವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ. ಪಿಒಕೆನಲ್ಲಿ ಪಾಕ್ ಸೇನೆ ಭಾರಿ ದೌರ್ಜನ್ಯ ಮಾಡ್ತಾ ಇದೆ. ಪಾಕಿಸ್ತಾನ ಮಾಡ್ತಿರೋ ಈ ಅನಾಚಾರಗಳಿಗೆ ಇಡೀ ಅಂತಾರಾಷ್ಟ್ರೀಯ ಸಮುದಾಯ ಪಾಕಿಸ್ತಾನವನ್ನ ಹೊಣೆ ಮಾಡಲೇಬೇಕು ಅಂತ ಭಾರತ ಆಗ್ರಹ ಮಾಡಿದೆ. ಹಕ್ಕು ಕೇಳಿದವರನ್ನೇ ಉಗ್ರರು ಅಂತ ಕರೆಯಿತು ಪಾಕಿಸ್ತಾನ. ಸಿಡಿದೆದ್ದ ಪಿಒಕೆ ಜನ. ಸ್ನೇಹಿತರೆ, ಇದೆಲ್ಲ ಸರಿ, ಆದರೆ ರಕ್ತಪಾತಕ್ಕೆ ದಿಢೀರ್ ಕಾರಣ ಏನು? ಈ ಬೆಂಕಿಗೆ ತುಪ್ಪ ಸುರಿದಿದ್ದು ಯಾರು? ಬೇರೆ ಯಾರು ಅಲ್ಲ, ಪಾಕ್ ತಗೊಂಡ ಒಂದು ಮೂರ್ಖ ನಿರ್ಧಾರ ಪಿಒಕೆನಲ್ಲಿ ದೊಡ್ಡ ಬೆಂಕಿ ಇಡೋಕೆ ಕಾರಣ ಆಗಿದೆ. ಜೂನ್ 5ನೇ ತಾರೀಕು ಪಾಕಿಸ್ತಾನ ಸರ್ಕಾರ JAAC ಅನ್ನೋ ಸಂಘಟನೆ ಮೇಲೆ ಬ್ಯಾನ್ ಹೇರ್ತು. ಅಷ್ಟಕ್ಕೂ ಏನಿದು JAAC? ಇದರ ಫುಲ್ ಫಾರ್ಮ್ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಅಂತ. ಉಗ್ರ ಸಂಘಟನೆ ಅಲ್ಲ ಇದು, ಜನರ ಹಕ್ಕು ಕೇಳೋ ಒಂದು ನಾಗರಿಕ ಗುಂಪು ಅಷ್ಟೇ. 2023ರಲ್ಲಿ ಶುರುವಾದ ಈ ಕಮಿಟಿಯಲ್ಲಿ ಇರೋದು ಪಿಒಕೆನ ಸಾಮಾನ್ಯ ಯುವಕರು, ವ್ಯಾಪಾರಿಗಳು ಹಾಗೆ ಹೋರಾಟಗಾರರು. ಇವರು ಪಾಕ್ ಸರ್ಕಾರವನ್ನ ಕೇಳಿದ್ದೇನು ಗೊತ್ತಾ? ಜಸ್ಟ್ ಕರೆಂಟ್ ಬಿಲ್ ಕಮ್ಮಿ ಮಾಡಿ, ಸಬ್ಸಿಡಿ ದರದಲ್ಲಿ ಗೋಧಿ ಕೊಡಿ, ಆಡಳಿತದಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಇದೆ, ನಿಲ್ಲಿಸಿ ಅಂತ. ಒಂದು ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ಜನ ಇಷ್ಟು ಕೇಳೋ ತಪ್ಪ? ಆದರೆ ಪಾಕಿಸ್ತಾನ ಏನು ಮಾಡ್ತು ಗೊತ್ತಾ? 2014ರ ಆಜಾದ್ ಜಮ್ಮು ಕಾಶ್ಮೀರ ಭಯೋತ್ಪಾದನಾ ನಿಗ್ರಹ ಆಕ್ಟ್ ಅಡಿಯಲ್ಲಿ, ಉಗ್ರ ನಿಗ್ರಹ ಕಾಯ್ದೆ ಅಡಿಯಲ್ಲಿ, ಸೆಕ್ಷನ್ 12ರ ಅಡಿಯಲ್ಲಿ ಈ JAAC ಅನ್ನ ಉಗ್ರ ಸಂಘಟನೆ ಅಂತ ಡಿಕ್ಲೇರ್ ಮಾಡಿಬಿಡ್ತು. ಜೂನ್ 5ನೇ ತಾರೀಕು ಡೈರೆಕ್ಟ್ ಆಗಿ ಬ್ಯಾನ್ ಕೂಡ ಮಾಡಿತು. ಈ ಎಡವಟ್ಟು ನಿರ್ಧಾರದಿಂದ ಮರುದಿನವೇ ಜೂನ್ 6 ಮತ್ತು 7ರ ಹೊತ್ತಿಗೆ ಇಡೀ ಪಿಒಕೆ ಹೊತ್ತಿ ಉರಿಯೋಕೆ ಶುರುವಾಯಿತು. ಅಫ್ಕೋರ್ಸ್, ರೊಟ್ಟಿ ಕರೆಂಟ್ ಕೇಳಿದವರನ್ನೇ ಉಗ್ರರು ಅಂತ ಕರೆದ್ರೆ ಯಾರಿಗಾದ್ರೂ ಕೋಪ ಬರಲ್ವಾ? ಹಕ್ಕುಗಳ ಪರ ಧ್ವನಿ ಎತ್ತಿದ ಯುವಕರನ್ನೇ ಜೈಲಿಗೆ ಹಾಕಿದಾಗ ಇಡೀ ಪಿಒಕೆ ಜನತೆ ಸಹಜವಾಗಿ ರೊಚ್ಚಿಗೆದ್ದಿದ್ದಾರೆ. ಅದರ ಪರಿಣಾಮವೇ ಈಗ ಪಾಕ್ ಫೇಸ್ ಮಾಡ್ತಾ ಇದೆ. ಸ್ನೇಹಿತರೆ, ಪಿಒಕೆ ಬಗ್ಗೆ ಮುಂದಿನ ಅಪ್ಡೇಟ್ಸ್ ನೋಡೋಕ್ಕೂ ಮುನ್ನ ನಿಮಗೊಂದು ಒಳ್ಳೆ ಸುದ್ದಿ. ಜುಲೈ 20ನೇ ತಾರೀಕು 7 ಸ್ಯಾಂಡ್ಸ್ನವರು ವೈಷ್ಣೋದೇವಿ, ಅಮೃತ್ಸರ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ
ಪ್ರವಾಸ ಇಟ್ಕೊಂಡಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್, ನಿಮಗೆ ಎಕ್ಸ್ಟ್ರಾ ಬೇರೇನೂ ಖರ್ಚಾಗೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮೊಂದಿಗಿದ್ದು ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಆ 12 ಸೀಟುಗಳ ಮರ್ಮ, ಆಜಾದ್ ಹೆಸರಲ್ಲಿ ಗುಲಾಮಗಿರಿ. ಸ್ನೇಹಿತರೆ, ಕರೆಂಟ್ ಗೋಧಿ ಅನ್ನೋದು ಮೇಲ್ನೋಟಕ್ಕೆ ಕಾಣೋ ಕಾರಣಗಳು ಮಾತ್ರ, ಆದರೆ ಗಲಾಟೆಯ ಮೂಲ ಅಡಗಿರೋದು ಪಾಕಿಸ್ತಾನದ ದೊಡ್ಡ ಪೊಲಿಟಿಕಲ್ ಕಾನ್ಸ್ಪಿರಸಿಯಲ್ಲಿ. ಅದೇ ಆ 12 ಸೀಟುಗಳ ಮರ್ಮ. ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. POKನಲ್ಲಿ ಪಾಕಿಸ್ತಾನ ಮಾಡಿಕೊಂಡಿರೋ ಸೋ ಕಾಲ್ಡ್ ಆಜಾದ್ ಕಾಶ್ಮೀರ, ಸ್ವತಂತ್ರ ಕಾಶ್ಮೀರ ವಿಧಾನಸಭೆ ಇದೆಯಲ್ವಾ, ಅಲ್ಲೊಟ್ಟು 45 ಸೀಟುಗಳಿವೆ. ಇದರಲ್ಲಿ 33 ಸೀಟುಗಳಿಗೆ ಮಾತ್ರ ಎಲೆಕ್ಷನ್ ನಡೆಯುತ್ತೆ. ಉಳಿದ 12 ಸೀಟುಗಳು ನಾಮನಿರ್ದೇಶಿತ ಅಂದರೆ ನಾಮಿನೇಟೆಡ್ ಸೀಟುಗಳು. ಈ 12 ಸೀಟ್ ಯಾರಿಗೆ ಗೊತ್ತಾ? 1947ರ ವಿಭಜನೆ ಟೈಮ್ನಲ್ಲಿ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದ ನಿರಾಶ್ರಿತರಿಗೆ ಅಂತ ಮೀಸಲಿಟ್ಟಿರೋ, ಅವ್ರ ಹೆಸರಲ್ಲಿ ಮಾಡಿಟ್ಟಿರೋ ಸೀಟುಗಳು. ಆದರೆ POKಯ ಸ್ಥಳೀಯ ಕಾಶ್ಮೀರಿಗಳು ಇದನ್ನು ವಿರೋಧಿಸ್ತಿದ್ದಾರೆ. ಯಾಕೆ ಗೊತ್ತಾ? ಈ 12 ಸೀಟುಗಳಲ್ಲಿ ಗೆಲ್ಲೋರು ಯಾರೂ ಕೂಡ POKನಲ್ಲಿ ವಾಸನೆ ಮಾಡ್ತಿಲ್ಲ. ಅವರೆಲ್ಲ ಪಾಕಿಸ್ತಾನದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿದ್ದಾರೆ. ಈ 12 ಸೀಟುಗಳನ್ನು ಇಟ್ಕೊಂಡು ಇಸ್ಲಾಮಾಬಾದ್ ಅಂದರೆ ಪಾಕ್ ಸರ್ಕಾರ ಏನು ಮಾಡ್ತಿದೆ ಅಂದರೆ POKನಲ್ಲಿ ತನಗೆ ಬೇಕಾದ ಕೈಗೊಂಬೆ ಸರ್ಕಾರವನ್ನು, ಪಪೆಟ್ ಸರ್ಕಾರವನ್ನು ಕೂರಿಸ್ಕೊಳ್ತಾ ಇದೆ. ಈ 12 ಸೀಟುಗಳು ಕಿಂಗ್ ಮೇಕರ್ಸ್ ಆಗಿಬಿಟ್ಟಿವೆ. ನಾವು ಯಾರನ್ನು ಆರಿಸ್ತೀವೋ ಅದು ಮ್ಯಾಟರೇ ಆಗ್ತಿಲ್ಲ. ಈ 12 ಸೀಟುಗಳನ್ನು ಇಟ್ಕೊಂಡು ಅವರೇ ಆಟ ಆಡ್ತಾ ಇದ್ದಾರೆ. ಇದು ನಮಗೆ ಬೇಡ ಅನ್ನೋದೇ ಅವರ ಆಕ್ರೋಶ. ಇತ್ತೀಚೆಗೆ ಜೂನ್ 7ನೇ ತಾರೀಕು ಪಾಕ್ ಸುಪ್ರೀಂ ಕೋರ್ಟ್ ಅಂದರೆ POKನಲ್ಲಿರೋ ಸುಪ್ರೀಂ ಕೋರ್ಟ್ ಕೂಡ ಈ 12 ಸೀಟುಗಳನ್ನು ಎತ್ತಿ ಹಿಡಿದು ತೀರ್ಪನ್ನು ಕೊಡ್ತು. ಅದಕ್ಕೂ JAAC ತೀವ್ರ ವಿರೋಧ ವ್ಯಕ್ತಪಡಿಸ್ತು. ಇದೇ ಜುಲೈ 27ನೇ ತಾರೀಕು ಅಲ್ಲಿ ಚುನಾವಣೆ ನಡೀಬೇಕಾಗಿದೆ. ಆ ಚುನಾವಣೆಗೂ ಮುನ್ನ ಈ 12 ಸೀಟುಗಳನ್ನು ಕ್ಯಾನ್ಸಲ್ ಮಾಡಲೇಬೇಕು ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡ್ಕೊಂಡಿದ್ದಾರೆ. ಪಾಕ್ ಸೇನೆ ಅವ್ರ ಮೇಲೆ ಗುಂಡು ಹಾರಿಸ್ತಾ ಇದೆ. ಹಾಗಾಗಿ ಕೆಲವೇ ದಿನಗಳಲ್ಲಿ POKನಲ್ಲಿ ದೊಡ್ಡದೇನೋ ಆಗುವ ಎಲ್ಲಾ ಲೆಕ್ಕಾಚಾರಗಳು ಕಾಣಿಸ್ತಾ ಇದಾವೆ. ಹಾಗಂತ POKನಲ್ಲಿ ಈ ರೀತಿ ಪ್ರತಿಭಟನೆ ಆಗ್ತಿರೋದು ಮೊದಲ ಬಾರಿ ಏನಲ್ಲ. 2023ರಿಂದ ಜಾಸ್ತಿ ಆಗಿದೆ. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಈ ಆಕ್ಟಿವಿಟೀಸ್ ಜಾಸ್ತಿ ಆಗಿವೆ. ಮೂಲಭೂತ ಹಕ್ಕು ಮತ್ತು ಸೌಕರ್ಯಗಳಿಗಾಗಿ POKನಲ್ಲಿ ಪದೇ ಪದೇ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾನೆ ಇವೆ. 2023ರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಕರೆಂಟ್ ಬಿಲ್ ಬಂತು ಅಂತ ಇಡೀ POK ಜನ ದೊಡ್ಡ ಮಟ್ಟದಲ್ಲಿ ದಂಗೆ ಎದ್ದಿದ್ರು. ಆಮೇಲೆ 2024ರ ಮೇ ತಿಂಗಳಲ್ಲಿ ಇದೇ JAAC ಸಂಘಟನೆ ನೇತೃತ್ವದಲ್ಲಿ ಭಾರಿ ಹಿಂಸಾಚಾರ ಆಗಿತ್ತು. ಆಗ ಸಬ್ಸಿಡಿ ಗೋಧಿಗಾಗಿ ನಡೆದ ಪ್ರತಿಭಟನೆಯಲ್ಲಿ ಪೊಲೀಸ್ ಗುಂಡೇಟಿಗೆ 3 ಜನ ಸಾಮಾನ್ಯರು ಪ್ರಾಣ ಕಳ್ಕೊಂಡಿದ್ರು. ಹಾಗೆ ಅದ್ನಾನ್ ಖುರೇಶಿ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ಕೂಡ ಅದರಲ್ಲಿ ಬಲಿಯಾಗಿದ್ದ. ಆ ಗಲಾಟೆಯಲ್ಲಿ 100ಕ್ಕೂ ಅಧಿಕ ಜನ ಗಾಯಗೊಂಡಿದ್ರು. ಇನ್ನು ಲಾಸ್ಟ್ ಇಯರ್ 2025ರಲ್ಲೂ ಕೂಡ ಪಾಕ್ ಸರ್ಕಾರ ತಾನು ಕೊಟ್ಟ ಭರವಸೆ ಈಡೇರಿಸ್ತಿಲ್ಲ ಅಂತ ಹೇಳಿ ಜನ ಮತ್ತೆ ಪ್ರತಿಭಟನೆ ಮಾಡಿದ್ರು. ಆಗ್ಲೂ ಸೇನೆ ಲಾಠಿ ಚಾರ್ಜ್ ಮಾಡಿ ಜನರನ್ನ ಅರೆಸ್ಟ್ ಮಾಡಿ ಗುಂಡು ಹಾರಿಸಿ 11 ಜನರನ್ನ ಬಲಿ ಪಡೆದಿತ್ತು. ಪ್ರತಿ ಬಾರಿ ಜನ ಉಸಿರು ಎತ್ತದಾಗ್ಲೆಲ್ಲ ಆ ಉಸಿರನ್ನ ಅಡಗಿಸ್ತಾ ಇದೆ ಪಾಕ್ ಸೇನೆ. ಆದ್ರೆ ಈ ಸಲ ಎಲ್ಲಾ ಮಿತಿಮೀರಿ ಹೋಗ್ತಾ ಇದೆ. ಜನ ಗುಂಡು ಹಾರಿಸಿದ್ರು ಕೇರ್ ಮಾಡ್ತಿಲ್ಲ. ಆರ್ಮಿಯವರನ್ನ ಹಿಡ್ಕೊಂಡು ತದಕ್ತಾ ಇದ್ದಾರೆ ಜನ. ಕತ್ತಲಲ್ಲಿ POK, ರೊಟ್ಟಿ ವಿದ್ಯುತ್ಗೂ ಪಾಕ್ ಕನ್ನ. ಸ್ನೇಹಿತರೆ, POK ಜನ ಪದೇ ಪದೇ ಪಾಕ್ ವಿರುದ್ಧ ಯಾಕೆ ತಿರುಗಿ ಬೀಳ್ತಿದ್ದಾರೆ ಅಂತ ಗೊತ್ತಾಗಬೇಕು ಅಂದ್ರೆ ಅವರ ಮೂಲ ಸಮಸ್ಯೆಯನ್ನು ನೋಡ್ಬೇಕು ನಾವು. ಪಾಕಿಸ್ತಾನ POKನ ಲೂಟಿ ಮಾಡ್ತಿರೋ ಪರಿ ನೋಡಿದ್ರೆ ಯಾರಿಗಾದ್ರೂ ಅಯ್ಯೋ ಅನಿಸ್ಬೋದು. POKನಲ್ಲಿ ಮಂಗಾ, ನೀಲಂ ಝೇಲಂ, ಜಾಗ್ರಾನ್ ದೊಡ್ಡ ದೊಡ್ಡ ಜಲ ವಿದ್ಯುತ್ ಯೋಜನೆಗಳಿದಾವೆ. ಕೇವಲ ಮಂಗಾ ಡ್ಯಾಮ್ ನಿಂದಲೇ 1070 ಮೆಗಾವ್ಯಾಟ್, ಹಾಗೆ ನೀಲಂ ಝೇಲಂ ಪ್ರಾಜೆಕ್ಟ್ ನಿಂದ 969 ಮೆಗಾವ್ಯಾಟ್ ಕರೆಂಟ್ ಉತ್ಪಾದನೆ ಆಗುತ್ತೆ. ಒಟ್ಟಾರೆ POK ಒಂದರಿಂದಲೇ ಬರೋಬ್ಬರಿ 2330 ಮೆಗಾವ್ಯಾಟ್ ಗಿಂತ ಹೆಚ್ಚು ಜಲ ವಿದ್ಯುತ್ ಉತ್ಪಾದನೆಯಾಗುತ್ತೆ. ಕಣಿವೆ ಪ್ರದೇಶ. ಇಡೀ ಪಾಕಿಸ್ತಾನದ ಜಲ ವಿದ್ಯುತ್ ಸಾಮರ್ಥ್ಯದಲ್ಲಿ 20% ಕರೆಂಟ್ ಬರೀ POK ಕೊಡುತ್ತೆ. ಆದ್ರೆ ದುರಂತ ಅಂದ್ರೆ ಪಾಕ್ ಸರ್ಕಾರ ಅದೇ ಕರೆಂಟ್ ಅನ್ನ POK ಜನರಿಗೆ ಸಿಕ್ಕಾಪಟ್ಟೆ ಹೈ ರೇಟ್ಗೆ ಟ್ಯಾಕ್ಸ್ ಹಾಕಿ ಮಾರಾಟ ಮಾಡುತ್ತೆ. ಅಷ್ಟೇ ಅಲ್ಲ, ನಿರಂತರವಾಗಿ ಲೋಡ್ ಶೆಡ್ಡಿಂಗ್ ಮಾಡ್ತಾರೆ, ಕರೆಂಟ್ ಕಟ್ ಮಾಡ್ತಿರ್ತಾರೆ. ನಮ್ಮ ಕರೆಂಟ್ ತಗೊಂಡು ನಮಗೆ ಕೊಡಲ್ಲ ಅಂದ್ರೆ ಏನ್ ಅರ್ಥ? ಅದು ಕೊಟ್ಟಿದ್ದು ಕೂಡ ದುಬಾರಿ ಅಂತ ಹೇಳಿ ಜನ ಆಕ್ರೋಶಗೊಂಡಿರೋದು. ಇನ್ನು ಈ POK ಮೂಲಕ ಹರಿಯುವ ನದಿ ನೀರನ್ನ ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಪಾಕಿಸ್ತಾನ ಚೆನ್ನಾಗಿ ಬಳಸ್ಕೊಳ್ಳುತ್ತೆ, POK ಜನರಿಗೇನೆ ಸರಿಯಾಗಿ ಸಿಗಲ್ಲ. POK ಜನರಿಗೆ ಆಹಾರ ಕೊಡಬೇಕಾದ್ರೂ ಕೂಡ ಮಲತಾಯಿ ಧೋರಣೆ ಮಾಡ್ತಾರೆ. ತಿನ್ನೋಕೆ ಸಬ್ಸಿಡಿ ಗೋಧಿ ಕೊಡ್ತಾ ಇಲ್ಲ. 2024ರಲ್ಲಿ 40 kg ಗೋಧಿ ಹಿಟ್ಟಿನ ಬೆಲೆ 3100 ರೂಪಾಯಿ ಇತ್ತು. ಆಮೇಲೆ ಪ್ರತಿಭಟನೆ ಮಾಡಿದಾಗ ಅದನ್ನ 2000 ರೂಪಾಯಿಗೆ ಇಳಿಸಿದ್ರು. ಆದರೆ ಟೆಂಪರರಿ ರಿಲೀಫ್ ಮಾತ್ರ. ಮತ್ತೆ ಬೆಲೆ ಗಗನಕ್ಕೇರೋಕೆ ಶುರು ಮಾಡಿದೆ. ಇನ್ನು ಮೂಲಭೂತ ಸೌಕರ್ಯಗಳಂತೂ ಮರೀಚಿಕೆ ಆಗ್ಬಿಟ್ಟಿದೆ. ಒಟ್ಟಲ್ಲಿ ಹೇಳಬೇಕು ಅಂದ್ರೆ ಪಾಕಿಸ್ತಾನದ ಆಡಳಿತದಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ನಮ್ಮ ಸೇನೆ ಹೊಟ್ಟೆ ತುಂಬಿಸ್ಲಿಕ್ಕೆ ಖರ್ಚು ಎಷ್ಟು ಬೇಕಾದ್ರೂ ಮಾಡ್ತೀವಿ, ಅದಕ್ಕೇನು ಕಮ್ಮಿ ಇಲ್ಲ ಅನ್ನೋ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಜನ ಹೀಗೆ ಬಿಟ್ರೆ ಆಗಲ್ಲ, ಈ ಸರಿ ಎಲೆಕ್ಷನ್ ಅಲ್ಲಿ ಒಂದು ಪಾಠ ಕಲಿಸಲೇಬೇಕು ಅಂತ ತೀರ್ಮಾನ ಆಗ್ಲೇಬೇಕು ಅಂತ ಕೂತ್ಕೊಂಡಿದ್ದಾರೆ. ಆ 12 ಸೀಟ್ ಇಟ್ಕೊಂಡಿದ್ದೀರಲ್ಲ ರಿಮೋಟ್ ಕಂಟ್ರೋಲ್ ತರ ನಮ್ಮನ್ನ ಆಡಿಸ್ಲಿಕ್ಕೆ, ಅದು ಬೇಡ. ನಮ್ಮ ಸರ್ಕಾರವನ್ನ ನಾವು ಆಯ್ಕೆ ಮಾಡ್ಕೋತೀವಿ.
ನಮ್ಮ ಕರೆಂಟು ನೀರನ್ನ ನಮ್ಮ ಹತ್ರನೇ ಉಳಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಪಾಕಿಸ್ತಾನದ ಪತನದ ಆರಂಭ. ಸ್ನೇಹಿತರೆ, ದಶಕಗಳಿಂದ ಪಾಕಿಸ್ತಾನ ಭಾರತದ ಕಾಶ್ಮೀರದ ಬಗ್ಗೆ ಇಡೀ ಪ್ರಪಂಚದ ಮುಂದೆ ಸುಳ್ಳು ಪ್ರಚಾರ ಮಾಡ್ತಾನೆ ಬಂದಿತ್ತು. ಭಾರತದ ವಿರುದ್ಧ ವಿಷ ಕಾರುವುದೇ ಅದರ ಕೆಲಸ ಆಗೋಗಿತ್ತು. ಆದ್ರೆ ಈಗ POK ಜನರಿಗೆ ಕ್ಲಾರಿಟಿ ಸಿಗ್ತಾ ಇದೆ. ನಮಗೆ ಪಾಕಿಸ್ತಾನದ ಆಡಳಿತವೇ ಶತ್ರು, ಭಾರತ ಅಲ್ಲ ಅನ್ನೋ ಲೆವೆಲ್ಗೆ ಅವರು ಯೋಚನೆ ಮಾಡೋಕೆ ಶುರು ಮಾಡಿದ್ದಾರೆ. ಭಾರತ ಮಧ್ಯಪ್ರವೇಶ ಮಾಡು, ಮೋದಿ ಇದರಲ್ಲಿ ಇಂಟರ್ವೀನ್ ಆಗಿ ಆಕ್ಷನ್ ತಗೊಳ್ಳಿ ಅಂತ ಹೇಳಿ ಈ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಅವರು ಸೇರಿದ ಹಾಗೆ POKನ ಪ್ರತಿಭಟನಾಕಾರರು ಡೈಲಿ ಆಗ್ರಹ ಮಾಡ್ತಿದ್ದಾರೆ. ನೀವು ಅದರ ನ್ಯೂಸ್ ರಿಪೋರ್ಟ್ಸ್ ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅವರಿಗೆ ಕಣ್ಣು ಕುಗ್ತಾ ಇದೆ. ಅದೇ ಬಾರ್ಡರ್ ದಾಟಿ ಭಾರತದ ಸೈಡ್ ನ ಕಾಶ್ಮೀರದಲ್ಲಿ ಆಗ್ತಿರೋ ಭಾರಿ ಅಭಿವೃದ್ಧಿ ಕಾಮಗಾರಿ, ಹೊಸ ಪ್ರಾಜೆಕ್ಟ್ಗಳು, ರಸ್ತೆಗಳು, ಟನಲ್ಗಳು, ರೈಲ್ವೆ ನೆಟ್ವರ್ಕ್, ಏರ್ಪೋರ್ಟ್ಗಳು ಹಾಗೂ ಅಲ್ಲಿನ ಜನರ ಶಾಂತಿಯುತ ಗೌರವಯುತ ಜೀವನ, ಆರ್ಥಿಕ ಅಭಿವೃದ್ಧಿ, ಮತ್ತೊಂದು ಕಡೆ POKನಲ್ಲಿ ಒಂಥರ ವಸಾಹತು ರೀತಿಯ ಜೀವನ ಅವರಿಗೆ ಸಾಕಾಗಿ ಹೋಗಿದೆ. ನಾವು ಪಾಕಿಸ್ತಾನದ ಕೈಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀವಿ, ನರಕ ಇದು ಅಂತ ಹೇಳಿ ಅವರಿಗೆ ಅನ್ಸೋಕ್ ಶುರುವಾಗಿದೆ. ಇದು ಹೀಗೆ ಮುಂದುವರೆದ್ರೆ ಪಾಕಿಸ್ತಾನ ಅತಿ ಶೀಘ್ರದಲ್ಲಿ ಇನ್ನೊಂದು ಸಲ ಹೆರಿಗೆಗೆ ಹೋಗೋ ಎಲ್ಲ ಲೆಕ್ಕಾಚಾರ ಕಾಣಿಸ್ತಾ ಇದೆ. ರಾಜನಾಥ್ ಸಿಂಗ್, ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಕೂಡ ಪದೇ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರ ಅತಿ ಶೀಘ್ರದಲ್ಲಿ ನಮ್ಮೊಂದಿಗೆ ಸೇರುತ್ತೆ, ಆದ್ರೆ ಯುದ್ಧ ಮಾಡಿ ಸೇರಿಸಬೇಕು ಅಂತೇನಿಲ್ಲ. ಅಲ್ಲಿನ ಜನ ಬಂದು ಅವರಾಗಿ ನಮ್ಮ ಜೊತೆ ಸೇರ್ತಾರೆ, ನಮ್ಮ ಜಾಗ ಅದು ಅಂತ. ನಮ್ಮ ಸಂವಿಧಾನದ ಪ್ರಕಾರವೂ ಅದು ನಮ್ಮ ಜಾಗ. ನಮ್ಮ ಸ್ವಾತಂತ್ರ್ಯದ ಟೈಮ್ನಲ್ಲಿ ಆಗಿರೋ ಅಗ್ರಿಮೆಂಟ್, ಕಾಶ್ಮೀರದ ರಾಜ ಹರಿಸಿಂಗ್ ಮತ್ತು ನಮ್ಮ ದೇಶದ ನಡುವೆ ಆಗಿರೋ ಅಗ್ರಿಮೆಂಟ್ ಪ್ರಕಾರವೂ ಕೂಡ ಅದು ನಮ್ಮ ಜಾಗ. ನಮ್ಮ ಸರ್ಕಾರ ಕೂಡ ಇತ್ತೀಚಿನ ದಿನಗಳಲ್ಲೂ ಸ್ಟ್ರಾಂಗ್ ಆಗಿ ಅದನ್ನು ನಮ್ಮ ಜಾಗ ಅನ್ನೋದನ್ನು ಅಂತಾರಾಷ್ಟ್ರೀಯವಾಗೂ ಕೂಡ ಎಲ್ರಿಗೂ ಮುಖಕ್ಕೆ ಹೊಡೆದಾಗೆ ಹೇಳಿದ್ದಾರೆ. ಹಾಗಾಗಿ ನೋಡೋಣ ಮುಂದೇನಾಗುತ್ತೆ, ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ತುಂಬ ಕ್ಲೋಸ್ಲಿ ಮಾನಿಟರ್ ಮಾಡಬೇಕಾಗಿರೋ ವಿಚಾರ. ಈ ಬಗ್ಗೆ ನಿಮಗೆ ಏನಿಸುತ್ತೆ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ನಮ್ಮ ಚಾನಲ್ನ ಕೆಲಸ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಆಸಕ್ತರು ಡೀಟೇಲ್ಸ್ ಚೆಕ್ ಮಾಡಿ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.